ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ಇಂದು ಕಾಲ್ತುಳಿತದಲ್ಲಿ ಮಡಿದವರ ಸ್ಮರಣಾರ್ಥವಾಗಿ ಸ್ಮಾರಕ ಉದ್ಘಾಟಿಸಲಾಯಿತು. ಗೃಹ ಸಚಿವ ಪರಮೇಶ್ವರ್ ಸ್ಮಾರಕ ಉದ್ಘಾಟಿಸಿದ್ರು. ಇದರ ಜೊತೆಗೆ ಕೆಎಸ್ಸಿಎ ಆವರಣದಲ್ಲಿ ಪೂಜೆ, ಹೋಮ, ಹವನ ಮಾಡಲಾಯಿತು. ಇನ್ನು ಮಾರ್ಚ್ 28ರ IPL ಉದ್ಘಾಟನಾ ಪಂದ್ಯದ ದಿನ ಮುಂಜಾನೆ 2 ಗಂಟೆ ತನಕ ಮೆಟ್ರೋ ಸೇವೆ ವಿಸ್ತರಿಸಲಾಗಿದೆ. ಕಳೆದ ವರ್ಷ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತ ದುರ್ಘಟನೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಕೆಎಸ್ಸಿಎ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಇವತ್ತು ಆ 11 ಜನರ ನೆನಪಿಗಾಗಿ ಒಂದು ಸ್ಮಾರಕವನ್ನು ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಅದು ಬಹುಶಃ ಆ ಕಹಿ ನೆನಪನ್ನು ಅವರು ನೆನಪಿಸ್ಕೊಳ್ಳೋದಕ್ಕಾಗಲಿ ಅಥವಾ ಅವರಿಗೆ ಅವರ ಹೆಸರಿನಲ್ಲಿ ಒಂದು ಸಂತಾಪ ಯಾವತ್ತೂ ಕೂಡ ಇರಲಿ ಹಾಗೆ ಅಂತೇಳಿ ಇವತ್ತು ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ RCB ಅವರಾಗಬಹುದು ಅಥವಾ ಬೇರೆ ಬೇರೆ ಏಜೆನ್ಸಿಯವರೆಲ್ಲರೂ ಕೂಡ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ವಿಚ್ಛೇದನ ನೀಡದೆ 2ನೇ ಮದುವೆ ಆಗ್ತಿದ್ದ ಗಂಡನ ಮದುವೆಯನ್ನ ಮೊದಲ ಪತ್ನಿ ನಿಲ್ಲಿಸಿದ್ದಾಳೆ. ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿಯ ಮುನೇಶ್ವರ ದೇವಸ್ಥಾನದಲ್ಲಿ ಘಟನೆ ನಡೆದಿದೆ. ಸುರೇಶ್ ಎಂಬಾತ ಮೊದಲ ಪತ್ನಿ ಜೊತೆ ಜಗಳವಾಡಿ ದೂರವಾಗಿದ್ದ. ಆಕೆ ಬರಲಿಲ್ಲ ಅಂತ ಇಂದು 2ನೇ ಮದುವೆ ಆಗಲು ಮುಂದಾಗಿದ್ದ. ಮಹಿಳಾ ಠಾಣೆ ಪೊಲೀಸರ ಜೊತೆ ಆಗಮಿಸಿ ಮೊದಲ ಪತ್ನಿ ಮದುವೆ ನಿಲ್ಲಿಸಿದ್ದಾಳೆ. ಕೆಂಗೇರಿ ಆಟೋ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಲಕ ಬಸವೇಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಭಾನುವಾರ ರಾತ್ರಿ ಕೆಂಪಮ್ಮ ಎಂಬ ಮಹಿಳೆ ರಸ್ತೆ ದಾಟ್ತಿದ್ದಾಗ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿ ಆಟೋ ಡಿಕ್ಕಿ ಹೊಡೆದಿತ್ತು. ಅರೆ ಪ್ರಜ್ಞಾ ಸ್ಥಿತಿಗೆ ತಲುಪಿದ್ದ ಕೆಂಪಮ್ಮಳನ್ನ ತಾನೇ ಆಸ್ಪತ್ರೆಗೆ ಕರೆದೊಯ್ಯೋದಾಗಿ ಡ್ರೈವರ್ ಕರೆದೊಯ್ದಿದ್ದ. ಆದ್ರೆ ಆಸ್ಪತ್ರೆ ಬದಲು ಕಸದ ರಾಶಿಗೆ ಆಕೆಯ ಶವ ಎಸೆದು ಪರಾರಿಯಾಗಿದ್ದವನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. KIADBಗೆ ಭೂಸ್ವಾಧೀನ ವಿರೋಧಿಸಿ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಗ್ರಾಮದ ನಾಡ ಕಚೇರಿ ಎದುರು ಕುಳಿತು ರೈತರು ಪ್ರತಿಭಟನೆ ನಡೆಸಿದ್ರು. ದೊಡ್ಡಬೆಳವಂಗಲ ಹೋಬಳಿಯ 5 ಗ್ರಾಮಗಳ ರೈತರು ಉರಿ ಬಿಸಿಲಿನಲ್ಲೂ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಕುಳಿತು ಕೃಷಿ ಭೂಮಿ ಸ್ವಾಧೀನ ಮಾಡದಂತೆ ಒತ್ತಾಯಿಸಿದ್ರು. ಧರಣಿಗೆ ಮಾಜಿ ಶಾಸಕ ಸೇರಿ ಸ್ಥಳೀಯ ಮುಖಂಡರು ಸಾಥ್ ನೀಡಿದ್ರು. KIDB ಅಧಿಕಾರಿಗಳು DC ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ್ರು.